ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಅಲಸಂಡೆ ಕಾಳು ರೆಸಿಪಿಯನ್ನು ಮಾಡ್ತಿದ್ದೀನಿ. ಹಸಿ ಕಾಯನ್ನು ಯೂಸ್ ಮಾಡಿಕೊಂಡು ಅಲಸಂಡೆ ಕಾಳು ಹಸಿ ಇದನ್ನು ತಂದು ರೆಡಿ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ದೋಸೆಗೆ ಕೂಟು. ಸೊ ದೋಸೆ ಕಾಂಬಿನೇಷನ್ ಮಾಡ್ತಾ ಇರೋದು. ಸೊ ಯಾವ ರೀತಿ ಇರುತ್ತೆ ನೋಡೋಣ. ಇದು ಒಂಥರ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಹಸಿ ಕಾಯಲ್ಲಿ ಮಾಡೋವಂಥ ಕೂಟಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋಣ ನೋಡೋದು. ಫಸ್ಟ್ ನಾನಿಲ್ಲಿ 1 kg ಹಸಿ ಕಾಯನ್ನು ತೊಗೊಂಬಂದಿದ್ದೆ. ಬಿಡಿಸಿರೋ ಅಂಥದ್ದು. ಬಿಡಿಸಿರೋದು ಸಿಗುತ್ತೆ, ಬಿಡಿಸೋವು ಸಿಗುತ್ತೆ. ಸೊ ನಾನು ಕಾಯನ್ನು ತಂದು ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಬಿಡಿಸಿರೋದಾದರೆ ಸ್ವಲ್ಪ ರೇಟ್ ಜಾಸ್ತಿ, ಬಿಡಿಸಿಲ್ದಲೇ ಇರೋದಾದ್ರೆ ಕಮ್ಮಿ. ಸೊ ಅದಕ್ಕಾಗಿ ನಾನು ಬಿಡಿಸೋವಂಥದ್ದೇ ತಂದು ಮಾಡ್ತಾಯಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಬೋದು, ನೀವೆಲ್ಲ ತೋರಿಸೋದ್ನಲ್ಲ ಪಲಾವ್ಗೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಸೊ ಅದೇ ಥರನೇ. ಈಗ ಫಸ್ಟು ಮಸಾಲ ಮಾಡ್ಕೋಬೇಕಲ್ವ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಹುರಿಲಿಕ್ಕೆ ಹಸಿ ಹಸಿ ಮೆಣಸಿನ್ಕಾಯಿ, ಆಮೇಲೆ ಈ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಇಂಥದ್ನೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು 3-4 ಗೋಡಂಬಿಯನ್ನು ಹಾಕ್ಕೊಳ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಒಳ್ಳೆ ಗ್ರೇವಿ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಗೋಡಂಬಿ ಕೊಟ್ಟರೆ ಗಂಟಲು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಒಂಥರ ಇಚ್ಚಿಂಗ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ನನಗೂ ಅಷ್ಟಾಗಿ ಗೊತ್ತಿಲ್ಲ, ನೋಡಿಕೊಂಡು ಮಕ್ಳಿಗೆ ಕೊಡಿ. ನಾನು ಅಂದರೆ ಇದಕ್ಕೆ ಹಾಕ್ಬಿಡ್ತೀನಲ್ಲ, ಕುದಿಯೋ ಸಾಂಬಾರು, ಗೊಜ್ಜು ಈ ಥರದ್ರಲ್ಲಿ ಬೆಂದಿರುತ್ತಲ್ಲ ಅಂಥ ಗಂಟಲು ಕೆರೆತ ಆಗಲಿ ಇದಾಗಲಿ ಬರಲ್ಲ ಅಂತ ಅಂದ್ಕೋತೀನಿ. ಸೊ ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಇವಾಗ ಇಷ್ಟು ಈರುಳ್ಳಿ ಮತ್ತು ಇದನ್ನೆಲ್ಲ ಹಾಕಿನಲ್ಲ, ಒಂದು ಸುಮಾರಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಬೇಕಿದ್ದವ್ರು ತುಂಬ ಗೋಲ್ಡನ್ ಫ್ರೈ ಮಾಡ್ಕೋಬೋದು. ನಾನೊಂದು ಮೀಡಿಯಮ್ಮಾಗಿ ಹುರ್ಕೊಂಡು ಎತ್ಕೊಳ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಾಯನ್ನು ತೋರಿಸ್ದೆ. ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ ಕಾಯನ್ನು ಹಾಕ್ಕೊಂಡೆ, ಮತ್ತು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಹುರ್ಕೊಂಡು ರುಬ್ಬಬೇಕು. ಜೊತೆಗೆ ಅಷ್ಟರಲ್ಲಿ ನಾನು ಒಗ್ಗರಣೆನೂ ಮಾಡ್ಕೊಳ್ತಾಯಿದ್ದೀನಿ ಪಕ್ಕದಲ್ಲಿ. ಹಾಗೇ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿಯನ್ನು ಆ್ಯಡ್ ಮಾಡಿದೆ. ಅದಾದ ನಂತರ ನಾನಿಲ್ಲಿ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೇಕು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅನಿಸಿದ್ರೆ ನಾನು ಹಾಕಿದ್ನಲ್ಲ ಅಷ್ಟೇ ಸಾಕು ಒಗ್ಗರಣೆಗೆ. ಈಗ ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಅರಿಶಿಣನೂ ಸಹ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಗರಂ ಮಸಾಲ, ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ, ಎಲ್ಲ ಥರದ್ದು ಗರಂ ಮಸಾಲಾಗೆ ಏನೇನು ಬೇಕೋ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಸೊ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರ ಪೌಡರ್ಸು ನಾನು ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಳ್ಳೋದು. ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಬೇಗ ಖಾಲಿ ಆಗೋಕ್ಕೂ ಇದಾಗುತ್ತೆ. ಜಾಸ್ತಿ ದಿನ ಜಾಸ್ತಿ ಮಾಡಿಟ್ಕೊಂಡ್ರೆ ಖಾಲಿನೇ ಆಗೋಲ್ಲ. ಸೊ ಅದಕ್ಕಾಗಿ ಆವಾಗವಾಗೆ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮನೇಲೇ ಮಾಡ್ಕೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೆ, ಅರ್ಧ ಸ್ಪೂನು. ಅದಾದಮೇಲೆ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡಿ, ನಿಮಗೆ ಎಷ್ಟು ಬೇಕು ಗೊಜ್ಜು, ತಿಕ್ಕಾಗಿ ಬೇಕಾ ಮತ್ತು ಇಲ್ಲ ತೆಳ್ಳಗೆ ಬೇಕು ತಿನ್ನಾಗಿ, ಈ ಥರ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಒಂದು 2-3 ವಿಷಿಲ್ ಬರಬೇಕು. ಆ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಷಿಲ್ ಬರ್ಸ್ಕೊಳ್ಳೋಣ. ಸೊ ಅಷ್ಟರಲ್ಲಿ ನಾನಿಲ್ಲಿ ಆದಷ್ಟು ಎಲ್ಲ ಅವಳ ಬಾಕ್ಸ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಪ್ಷನಲ್ಲಾಗಿ ಅವಳಿಗೆ ನಾನು ಸೌತೆಕಾಯಿ, ಇಲ್ಲಾಂದರೆ ಹಣ್ಣುಗಳು, ಇಲ್ಲ ಬಿಸ್ಕೆಟು ಈ ಥರ ನಾನು ಅವಳ ಲಂಚ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ನನ್ನ ಮಗಳಿಗೆ. ಸೊ ಅವಳಿಗೆ ಲಂಚೇ ಬೇಡ ಅನಿಸಿದ್ರೆ ಸ್ನ್ಯಾಕ್ಸ್ ತಿನ್ಬೋದು. ಸ್ನ್ಯಾಕ್ಸ್ ಬೇಡ ಅನಿಸಿದ್ರೆ ಲಂಚಲ್ಲಿರೋ ಅಂಥದ್ದು ಏನು ಊಟ ಏನು ಕೊಟ್ಟಿರ್ತೀನೋ ಅದನ್ನು ತಿನ್ಬೋದು. ಸೊ ಅದಕ್ಕಾಗಿ ನಾನಿಲ್ಲಿ ಪಪಾಯ, ಸೌತೆಕಾಯಿ ಈ ಥರ ಸ್ನ್ಯಾಕ್ಸನ್ನು ಇಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಮಕ್ಕಳಿಗೆ ಅಟ್ರ್ಯಾಕ್ಷನ್ ಇರೋದ್ರಿಂದ ಸ್ವಲ್ಪ ತಿಂತಾರೆ. ಅವಳೇನು ಅಂತ ಹಠ ಮಾಡಲ್ಲ. ಅಂದರೆ ಸ್ವಲ್ಪ ಊಟದ ಟೈಮಲ್ಲಿ ಸ್ವಲ್ಪ ಮಧ್ಯಾಹ್ನ ಹೊತ್ತು, ಅದು ಸ್ಕೂಲಲ್ಲಿರೋದ್ರಿಂದ ಸ್ವಲ್ಪ ತಿನ್ನೋಕ್ಕೆ ರಿಸ್ಕ್ ಅವಳಿಗೆ. ಮನೇಲೇ ಆದರೆ ನಾವು ಬಿಸಿ ಬಿಸಿ ಮಾಡಿ ಅವಾಗೇ ತಿನ್ನಿಸ್ಬಿಡ್ತೀವಿ, ತಿಂದ್ಕೊಳ್ತಾರೆ. ಸ್ಕೂಲಲ್ಲಿ ಸ್ವಲ್ಪ ತಣ್ಣಗಾದ್ರಿಂದ ಅವಳಂತೂ ತಿನ್ನೋಕ್ಕೆ ಸ್ವಲ್ಪ ಒಂಥರ. ಅದಕ್ಕೆ ಆಪ್ಷನಲ್ಲಿ ದೋಸೆ, ಇಲ್ಲಾಂದರೆ ಅನ್ನ ಕೊಟ್ಟಿದ್ದರೆ ಅನ್ನಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋಕೆ ಏನಾದರೂ ಈ ಥರ ಸ್ನ್ಯಾಕ್ಸ್ಗಳು ಇಲ್ಲ ಹಣ್ಣುಗಳನ್ನು ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈಗ ನಾನು ದೋಸೆ ಫಸ್ಟ್ ಅವಳು ನಾಷ್ಟಕ್ಕೆ ಅಂತ ಹಾಕ್ಕೊಡ್ತಾಯಿದ್ದೀನಿ. ಒಂದು ದೋಸೆಯನ್ನು ಆ್ಯಡ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅವಳು ತಿಂದ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಅವಳ ಲಂಚ್ ಬಾಕ್ಸನ್ನು ರೆಡಿ ಮಾಡ್ಬೋದು. ಫಸ್ಟ್ ನಾನು ಇದೆಲ್ಲ ಮಾಡಿ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಮೇಲೆ ಅವಳಿಗೆ ಏನು ಬೇಕು ಎಲ್ಲ ರೆಡಿ ಮಾಡೋದು, ಡ್ರೆಸ್ ಹಾಕಿ, ತಲೆ ಬಾಚಿ ಎಲ್ಲ ಇನ್ನೂ ಎಷ್ಟೊಂದು ಕೆಲಸ ಇರುತ್ತೆ. ನಾನು ಬರೀ ಲಂಚ್ ಮಾಡಿ ಅವಳನ್ನ ಓಡಿಸೋ ಅಷ್ಟೊತ್ತಿಗೆ ಎಷ್ಟೊತ್ತಾಗ್ಬಿಟ್ಟಿರುತ್ತೆ ಸ್ಕೂಲ್ಗೆ. ಸೊ ಬನ್ನಿ, ಇಲ್ಲಿ ಲಂಚ್ಗೆ ಈ ಥರ ಸಣ್ಣ ಸಣ್ಣ ದೋಸೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ ಕೊಡ್ತಾಯಿದ್ದೀನಿ. ನಾವು ಕಟ್ ಮಾಡೋ ಅಂಥದ್ದು ಇರಲ್ಲ. ಆಮೇಲೆ ಇನ್ನೊಂದು ದೊಡ್ಡ ದೊಡ್ಡ ದೋಸೆ ಹಾಕಿದ್ರೆ ಕಟ್ ಮಾಡಿ ಹಾಕಬೇಕು. ಈ ಪುಟ್ಟ ಪುಟ್ಟ ದೋಸೆ ಹಾಕೋದ್ರಿಂದ
ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಗ್ಬೋದು. ಬಟ್ ಅವಕ್ಕೆ ನೋಡೋಕೆ ಅಟ್ರಾಕ್ಷನ್ ಆಗಿದ್ರೆ ಒಂದು ಸ್ವಲ್ಪ ತಿಂತಾರೆ ಅನ್ನೋ ಒಂದಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟೆಲ್ಲ ಮಾಡಿ ಅವಳು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗುತ್ತೆ. ಎಷ್ಟು 7:30ಇಂದ ನಾನು ಅಡುಗೆ ಮನೇಲಿ ಸ್ಟಾರ್ಟ್ ಆಯಿತು ಅಂದರೆ ಎಷ್ಟೊತ್ತಾದ್ರೂ ಮುಗಿಯೋದೇ ಇಲ್ಲ. ಸೊ ಲಂಚ್‌ಗೆ ಈಗ ದೋಸೆ ಹಾಕ್ತೆ ಮತ್ತು ಪಪ್ಪಾಯ ಇಡ್ತಾಯಿದ್ದೀನಿ. ಬೇಕಿದ್ದವರು ಸೌತೆಕಾಯಿ ಹಿಡ್ಕೊಬೋದು. ಇಲ್ಲಾಂದರೆ ಬೇರೆ ಇನ್ಯಾವ್ದಾದ್ರು ಇನ್ನೊಂದು ಫ್ರೂಟ್ ಇದ್ದರೆ ಇನ್ನೊಂದು ಫ್ರೂಟ್ ಹಾಕ್ಕೋಬೋದು. ಸೊ ಇದೆಲ್ಲ ಆದಮೇಲೆ ಆಮೇಲೆ ಇನ್ನೊಂದೇನೆಂದರೆ ಈ ಚಳಿ ಟೈಮಲ್ಲಿ ಸ್ವಲ್ಪ ಆದಷ್ಟು ಮಕ್ಕಳಿಗೆ ಬಿಸಿ ಬಿಸಿ ನೀರನ್ನು ಕೊಡೋದಕ್ಕೆ ಟ್ರೈ ಮಾಡಿ. ಇವಳು ತುಂಬ ಬಿಸಿನೀರು ಚೆನ್ನಾಗಿ ಕುಡಿತಾಳೆ. ಸೊ ಲಂಚ್ಗೂ ಬಿಸಿನೀರು ಬಾಕ್ಸ್‌ಗೆ ಹಾಕಿರ್ತೀನಿ ಬಾಟಲ್‌ಗೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನೋಡಿದ್ರಲ್ಲ, ಈ ರೀತಿ ನನ್ನ ಮನೆಯ ಲಂಚ್ ಬಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಬಾಯ್.